ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಇವತ್ತು ಇನ್ನೊಂದು ಕಥೆಯೊಂದಿಗೆ. ಜಗತ್ತಿನಲ್ಲಿ ಜನ ಮಾತಾಡೋದನ್ನ ನಿಲ್ಲಿಸೋದೇ ಇಲ್ಲ. ಕೆಲವರು ಹೊಗಳುತ್ತಾರೆ, ಕೆಲವರು ಟೀಕಿಸ್ತಾರೆ, ಕೆಲವರು ಹೃದಯಕ್ಕೆ ಚುಚ್ಚುವಂತೆ ಕೆಟ್ಟದಾಗಿ ಮಾತಾಡ್ತಾರೆ. ಅವರವರ ಪರಿಸ್ಥಿತಿ ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ, ಆದರೂ ಮಾತಾಡೋದನ್ನ ನಿಲ್ಲಿಸೋದೇ ಇಲ್ಲ. ಬನ್ನಿ, ಇಲ್ಲೊಂದು ಕತೆ ಇದೆ, ಕೇಳೋಣ. ಒಂದು ಊರಲ್ಲಿ ಒಂದು ಕತ್ತೆ ಇರುತ್ತೆ. ಬಹಳ ವಯಸ್ಸಾಗಿರುತ್ತೆ. ವಯಸ್ಸಾದ ಕಾರಣ ಅದರ ಕಿವಿ ಮಂದ ಆಗಿರುತ್ತೆ, ಕಣ್ಣು ಕೂಡ ಕಾಣಿಸ್ತಿರಲ್ಲ ಅಷ್ಟಕ್ಕಷ್ಟೇ. ಹೀಗೆ ಒಂದಿನ ಊರಲ್ಲಿ ಸಾಕ್ತಾ ಇರುತ್ತೆ. ಸಾಕ್ತಾ ಸಾಕ್ತಾ ಮುಂದೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಮಣ್ಣು ಗುಂಡಿ ತೋಡಿರ್ತಾರೆ, ಗೊತ್ತಾಗೋದಿಲ್ಲ. ಕತ್ತೆ ಅದರಲ್ಲಿ ಬಿದ್ದುಬಿಡುತ್ತೆ. ಬಿದ್ದ ನಂತರ ಜನ ನೋಡ್ತಾರೆ, ಕತ್ತೆ ಬಿದ್ದಿದೆ, ಎತ್ತಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾರೆ. ಜನ ಎಲ್ಲ ತುಂಬ್ಕೊತಾರೆ, ಹಗ್ಗ ಹಾಕ್ತಾರೆ, ಕಡ್ಡಿ ಎಲ್ಲ ಹಾಕಿ ಪ್ರಯತ್ನ ಪಡ್ತಾರೆ. ಭಾಳಷ್ಟು ಪ್ರಯತ್ನ ಪಟ್ಟರು ಕೂಡ ಕತ್ತೆಯನ್ನು ಮೇಲೆ ಎತ್ತಲಿಕ್ಕೆ ಆಗೋದೇ ಇಲ್ಲ. ಆಗ ಜನ ಅನ್ಕೋತಾರೆ, ಹೇಗಿದ್ರು ಕತ್ತೆಗೆ ಭಾಳ ವಯಸ್ಸಾಗಿದೆ, ಕಿವಿನೂ ಕೇಳ್ತಿಲ್ಲ, ಕಣ್ಣು ಕಾಣ್ತಿಲ್ಲ, ಅದು ಮೇಲೆ ಬಂದರೂ ಅದು ಉಳಿಯೋದು ಅಷ್ಟರಲ್ಲೇ ಇದೆ. ನಾವು ಒಂದು ಕೆಲಸ ಮಾಡೋಣ, ಮಣ್ಣು ತಂದು ಮಣ್ಣು ಮುಚ್ಚಿಬಿಡೋಣ, ಇಲ್ಲೇ ಕತ್ತೆಯನ್ನು ಸಮಾಧಿ ಮಾಡೋಣ, ಕತ್ತೆ ಉಳಿಯೋದಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ. ಹಾಗೆ ಎಲ್ಲರೂ ಮಣ್ಣು ತುಂಬಲಿಕ್ಕೆ ಶುರು ಮಾಡ್ತಾರೆ. ಕತ್ತೆ ಮೇಲೆ ಮಣ್ಣು ಸುರಿಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಸುರಿತಾ ಇದ್ದಂಥ ಮಣ್ಣನ್ನು ನೋಡಿದಂಥ ಕತ್ತೆ ತನ್ನ ಮೈ ಮೇಲೆ ಮಣ್ಣು ಬೀಳ್ತಾ ಇರುತ್ತೆ. ಆಗ ಕತ್ತೆ ಅಂದ್ಕೊಳ್ಳುತ್ತೆ, ಓಕೆ, ಜನ ನನ್ನನ್ನು ಮೇಲೆ ಎತ್ತಲಿಕ್ಕೆ ಅಂತ ಮಣ್ಣು ಹಾಕ್ತಾ ಇದ್ದಾರೆ, ಹಳ್ಳ ತುಂಬಿಸ್ಲಿಕ್ಕೆ ಅಂತ ಮೇಲೆ ಎತ್ತಲಿಕ್ಕೆ ಮಣ್ಣು ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಂಡು ತನ್ನ ಮೈ ಮೇಲೆ ಬಿದ್ದಂಥ ಮಣ್ಣನ್ನು ಮೈ ಕೊಡವಿ ಅದು ಆ ಮಣ್ಣು ಮೇಲೆ ಹಂತ ಹಂತವಾಗಿ ಹತ್ತಿ ಮೇಲೆ ಬಂದೇ ಬಿಡುತ್ತೆ. ಸ್ನೇಹಿತರೆ, ಏನು ಅರ್ಥ ಆಗುತ್ತೆ ಇದರಿಂದ? ಅಕಸ್ಮಾತ್ ಕತ್ತೆಗೆ ಕಿವಿ ಕೇಳಿಸಿದ್ರೆ, ಜನರ ಅಭಿಪ್ರಾಯ ಅದ್ರ ಮೇಲೆ ಗೊತ್ತಾಗಿದ್ದಿದ್ರೆ ಕತ್ತೆ ಈ ಪ್ರಯತ್ನ ಮಾಡ್ತಿತ್ತ? ಇಲ್ಲ, ಅದಕ್ಕೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಕಿವಿನೂ ಕೇಳಿಸ್ತಿರ್ಲಿಲ್ಲ. ಜನರ ಅಭಿಪ್ರಾಯಕ್ಕೆ ಅದು ಕುರುಡಾಗಿತ್ತು. ಹಾಗಾಗಿ ಗೊತ್ತಿಲ್ಲದೆ ಜನರ ಮಾತಿಗೆ ಏನೂ ಲಕ್ಷ್ಯ ಕೊಡದೆ ಅದು ಮೇಲ್ ಬಂತು ಅಲ್ವಾ? ಹಾಗೆ ಸ್ನೇಹಿತರೆ, ಹಲವಾರು ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಜನ ಸುತ್ತಮುತ್ತ ನಮ್ಮವರು, ನಮಗೆ ಗೊತ್ತಿಲ್ಲದವರು ಎಲ್ಲರೂ ಕೂಡ ನಮ್ಮ ಬಗ್ಗೆ ಟೀಕಿಸ್ತಾ ಇರ್ತಾರೆ, ಅವಮಾನ ಮಾಡ್ತಿರ್ತಾರೆ. ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವ್ರಿಗೆ ಏನು ಜೀವನದ ಪರಿಸ್ಥಿತಿ ಗೊತ್ತಿಲ್ಲ, ಆದರೂ ಮಾತಾಡ್ತಿರ್ತಾರೆ. ಆದರೆ ಯಾವುದನ್ನು ನಮ್ಮ ಕಿವಿಗೆ ಹಾಕ್ಕೊಳ್ದೆ, ಕೆಲವೊಂದು ಪರಿಸ್ಥಿತಿಗಳನ್ನ ಕಂಡರೂ ಕಾಣದಂತೆ ನಾವು ಯಾವತ್ತೂ ನಮ್ಮ ಗುರಿ ಏನಿದೆ, ನಮ್ಮ ಹೆಜ್ಜೆ ಏನಿದೆ, ಅದನ್ನು ಮುನ್ನಡೀತಾ ಹೋದರೆ ಮಾತ್ರ ನಾವು ಸಾಧಿಸೋಕ್ಕಾಗೋದು. ಸ್ನೇಹಿತರೆ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾರೇ ನಮ್ಮ ಮೇಲೆ ಮಣ್ಣು ಎರಚ್ಬೋದು, ಆ ಮಣ್ಣನ್ನು ನಾವು ಸಾಧನೆಯ ಮೆಟ್ಲು ಮಾಡಿಕೊಂಡು ಹತ್ತಬೇಕೇ ಹೊರತು ಅವರ ಮಾತುಗಳಿಗೆ ಕಿವಿ ಕೊಡ್ತಾ ಹೋದರೆ ಜೀವನದಲ್ಲಿ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈ ಥರನೇ ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಭಾಳಷ್ಟು ನೊಂದಿರೋ ಮನಸ್ಸುಗಳಿರ್ಬೋದು. ಈ ಕಥೆನ ಅವ್ರ ಜೊತೆಗೂ ಶೇರ್ ಮಾಡಿ, ಅವ್ರಿಗೆಲ್ಲೋ ಒಂದು ಸ್ಫೂರ್ತಿ ಸಿಗ್ಬೋದು ಅಲ್ವಾ? ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.